ಕೂತ್ಕೋ. ನೋಡಪ್ಪ, ಇನ್ಮೇಲೆ ಅಕ್ಕ ಅದೆಲ್ಲಿ ಇದೆಲ್ಲಿ, ಇದನ್ನ ಹೇಗೆ ಮಾಡೋದು ಅದನ್ನ ಹೇಗೆ ಮಾಡೋದು ಅಂತ ಕೇಳೋ ಹಾಗಿಲ್ಲ. ಎಲ್ಲರೂ ನಿಮ್ಮ ನಿರ್ಧಾರಗಳನ್ನು ನೀವು ಸ್ವಂತವಾಗೇ ತಗೋಬೇಕು. ಯಾಕಪ್ಪ, ಅಕ್ಕ ಏನಾರು ಅಬ್ರಾಡ್ಗೆ ಹೋಗ್ತೀಯಾಳ ಹೇಗೆ? ಹಾಗೇನಿಲ್ಲ. ಕಾತಿ ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತಿದ್ದಾಳೆ. ಹೊಸ ಆಫೀಸ್ ಮಾಡ್ತಿದ್ದಾಳಂತೆ. ಹೌದಾ ಅಕ್ಕ? ಕಂಗ್ರ್ಯಾಚುಲೇಷನ್ಸ್. ನೀನ್ ಏನೇ ಮಾಡಿದ್ರು ಪಕ್ಕ ಪರ್ಫೆಕ್ಟ್ ಆಗಿರತ್ತಕ್ಕ. ಯಾರು ಬೆಟ್ ತೋರ್ಸಕ್ಕಾಗಲ್ಲ ಹಂಗೆ ಕೆಲಸ ಮಾಡ್ತೇನೆ ನೀನು. ನಿನಗೆ ಹೇಗೂ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಸೊ ಸೂಪರ್ ಆಗಿ ಕೆಲಸ ಮಾಡ್ತೇನೆ ನೀನು. ಕಂಗ್ರಾಟ್ಸ್ ಅದಕ್ಕೆ. ಥ್ಯಾಂಕ್ ಯು ಮಲ್ಲಿಕಾ. ನಮ್ಮಪ್ಪನೂ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ. ಅವ್ರ ಫೀಲ್ಡ್ ಅಲ್ಲಿ ನಾನು ಇನ್ವಾಲ್ವ್ ಆಗ್ಬೋದಿತ್ತು, ಆದ್ರೆ ನನಗೆ ಅಂತ ಆಪರ್ಚುನಿಟಿನೇ ಸಿಗ್ಲಿಲ್ಲ. ನನ್ನ ಸ್ಕಿಲ್ನ, ನನ್ನ ಟ್ಯಾಲೆಂಟ್ನ ಯಾರೂ ಗುರುತಿಸ್ಲೇ ಇಲ್ಲ. ಅಲ್ಲ ಮಲ್ಲಿಕಾ, ನೀನು ಕೆಲಸ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಸ್ವತಂತ್ರವಾಗಿ ಕೆಲಸ ಮಾಡ್ತೀವಿ, ಮುಂದೆ ಬರ್ತೀವಿ ಅಂದರೆ ಯಾವಾಗಲೂ ಎಲ್ಲರದ್ದು ಸಪೋರ್ಟ್ ಇದ್ದೇ ಇರುತ್ತಲ್ಲ. ಈಗ ನಮ್ಮ ಅಕ್ಕನೇ ನೋಡು, ಲಾ ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ಪ್ರಾಕ್ಟೀಸ್ ಶುರು ಮಾಡಿದ್ಲು. ಅದಾದ್ಮೇಲೆ ನಮಗೋಸ್ಕರ ಈ ಮನೆ ಜವಾಬ್ದಾರಿನೆಲ್ಲ ತನ್ನ ಹೆಗಲ ಮೇಲೆ ಹಾಕೊಂಡು ದುಡಿದ್ಲು. ಸುಮ್ಮನೆ ಅವಕಾಶ ಸಿಗ್ಲಿಲ್ಲ, ಕನ್ಸಿಡರ್ ಮಾಡಲಿಲ್ಲ ಅಂತ ದೂರೋದಲ್ಲ. ನೀನು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋಬೇಕು. ಮಲ್ಲಿಕಾ, ತೇಜು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಯಾವಾಗಲೂ ಈ ಶಿಫಾರಸು ವಶೀಲ್ಬಾಜಿ ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ.